ಈಶ್ವರ್ ಖಂಡ್ರೆ ಅವರು, ಇವರು ಬೀದರ್ ಜಿಲ್ಲೆಗೆ ಉಸ್ತುವಾರಿ ಸಚಿವರು. ಇವರು ರಹೀಂ ಖಾನ್ ಅವರು ಪೌರಾಡಳಿತ ಸಚಿವರು ಮತ್ತು ಬೀದರ್ನ ಶಾಸಕರು. ಇವರು ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣದ ಶಾಸಕರು. ಇವರು ಸಿದ್ದು ಪಾಟೀಲ್ ಹುಮ್ನಾಬಾದ್ ಶಾಸಕರು. ಇವರು ಶರಣು ಸಲಗಾರ್ ಬಸವ ಕಲ್ಯಾಣ ಶಾಸಕರು. ಇವರು ಪ್ರಭು ಚವ್ಹಾಣ್ ಅವರು ಔರಾದ್ನ ಶಾಸಕರು. ಇವರೆಲ್ಲ ಶಾಸಕರು. ಇದ್ರ ಜೊತೆಗೆ ನಮ್ಮ ಸಂಸದ ಸಾಗರ್ ಖಂಡ್ರೆ ಅವರ ಫೋಟೋ ಕೂಡ ಪ್ಲೇ ಮಾಡಿ. ಜಿಲ್ಲೆಯ ಜನರು ನೋಡ್ಬೇಕು. ಇಷ್ಟೆಲ್ಲ ಜನರು ಜನಪ್ರತಿನಿಧಿಯಾಗಿ, ಶಾಸಕರಾಗಿ, ಸಂಸದರಾಗಿ ಕೆಲಸ ಮಾಡಿದ್ರು ಕೂಡ ಬೀದರ್ ಜಿಲ್ಲೆಯ ಜನರಿಗೆ ಇಂದಿಗೂ ಕೂಡ ಮುಂಗಾರು ಪ್ರಾರಂಭವಾಗಿ 4-5 ದಿನಗಳು ಕಳೆದರೂ ಕೂಡ ಸೂಕ್ತವಾಗಿ ಬಿತ್ತನೆ ಬೀಜಗಳು ಸರಿಯಾಗಿ ಸಿಕ್ಕಿಲ್ಲ. ಎಷ್ಟು ದೊಡ್ಡ ದುರಂತ ಇದು. ಮಾತೆತ್ತಿದ್ರೆ ಹೇಳ್ತಾರೆ ನಾವು ರೈತರ ಪರವಾಗಿದ್ದೀವಿ, ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬೆನ್ನೆಲುಬಾದಂತಹ ಆ ಒಬ್ಬ ರೈತ ಬಿಸಿಲಲ್ಲಿ ಮಳೆಯಲ್ಲಿ ಬೀಜಕ್ಕಾಗಿ ಕಾಯ್ತಾ ಇದ್ದಾನೆ. ಆದ್ರೂ ಕೂಡ ಈ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಕಿಂಚಂತೂ ಕಾಳಜಿ ಇಲ್ಲ ರೈತರ ಬಗ್ಗೆ. ಮೈಕ್ ಸಿಕ್ಕಾಗ ಮಾತ್ರ ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ.